Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 36 verse 8. We feast on the abundant food you provide. You let us drink from the river of your goodness. ಕೀರ್ತನೆಗಳು 36:8 ವಚನ. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸುತ್ತಿ, ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತೆ. ನಮ್ಮ ಕರ್ತನು ನಮ್ಮ ದಾಹವನ್ನು ತೀರಿಸುವಾತನು. ಆತನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಾತನು. ನಾವು ಆತನ ಮುಂದೆ ಸತ್ಯವಂತರಾಗಿ ನಡೆಯುವಾಗ, ಆತನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ನಡೆಯುವಾಗ, ದೇವರು ನಮ್ಮ ಹೃದಯಾಂತರಾಳದಲ್ಲಿರುವ ಆಶೆಗಳನ್ನು ಈಡೇರಿಸುತ್ತಾನೆ ಪ್ರಿಯರೇ. ಇದೇ ಕೀರ್ತನೆ 37:4 ನಾವು ನೋಡುತ್ತೇವೆ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂಬುದಾಗಿ. ಹೌದು, ದೇವರು ನಿನ್ನ ಇಷ್ಟಾರ್ಥಗಳನ್ನು, ನಿನ್ನ ಹೃದಯದ ಆಶೆಗಳನ್ನು ಈಡೇರಿಸುವಾತನು. ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ಯಾವ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಅಂದರೆ, ದೇವರು ನಿನ್ನನ್ನು ಸಂತೃಪ್ತಿ ಪಡಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ನಿನ್ನನ್ನು ಸಂಭ್ರಮ ಅನ್ನತಕ್ಕಂಥ ಪ್ರವಾಹದಲ್ಲಿ, ಸಂಭ್ರಮ ಅಂತಕ್ಕಂಥ ನದಿಯಲ್ಲಿ ನಿನಗೆ ಪಾನ ಮಾಡಿಸುತ್ತಾರೆ ಎಂಬುದಾಗಿ ದೇವರು ಇವತ್ತು ನಮಗೆ ವಾಕ್ಯದಲ್ಲಿ ತಿಳಿಸುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಿನಗೆ ಸಮೃದ್ಧಿ ಅಂತಕ್ಕಂಥ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ, ಸಂತೃಪ್ತಿ ಅನ್ನುವ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ. ನಿನಗೆ ಬೇಕಾಗಿರುವಂಥದ್ದನ್ನು ದೇವರು ನಿನಗೆ ಪಾನ ಮಾಡಿಸಲಿಕ್ಕಿದ್ದಾರೆ. ಯೆಶಾಯ 55:1 ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಈ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ, ದಾಹವುಳ್ಳವನು ನನ್ನ ಬಳಿಗೆ ಬರಲಿ ಎಂಬುದಾಗಿ. ಎಲೇ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ ಎಂಬುದಾಗಿ ದೇವರು ಅಲ್ಲಿ ನಮಗೆ ಕರೆ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ದಾಹವಿದೆಯೋ, ದೇವರ ಮೇಲೆ ದಾಹವಿದೆಯೋ, ಯಾರಿಗೆ ನೀರಡಿಕೆ ಆಗಿದೆಯೋ ಅವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಅಲ್ಲಿ ದೇವರು ಕರೆಯುತ್ತಾ ಇದ್ದಾರೆ. ಯೋಹಾನ 7:37 ಕೂಡ ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದು, ಮನುಷ್ಯನ ಹೃದಯವೇ ಈ ರೀತಿಯಾಗಿದೆ. ಅವನು ಯಾವಾಗಲೂ ದಾಹದಿಂದ ಕೂಡಿರುತ್ತಾನೆ. ತನ್ನ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳಿದ್ದರೂ ತನ್ನ ಎದುರಿನವರು ಅವರು ಆಶೀರ್ವಾದಗಳನ್ನು ಹೊಂದಿದ್ದಾರೆ, ಆ ಆಶೀರ್ವಾದ ನನಗೂ ಬೇಕು ಎಂಬುದಾಗಿ ಬಯಸುತ್ತಾರೆ. ಉದಾಹರಣೆಯಾಗಿ ನಾವು ನೋಡಬೇಕಾದ್ರೆ, ನಮ್ಮ ಮುಂದಿನ ಮನೆಯವರು ಬೈಕ್ ಕೊಂಡುಕೊಂಡಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿಯೂ ಕೂಡ ನಾವು ಬೈಕ್ ಕೊಂಡುಕೊಳ್ಳಬೇಕು ಎಂಬುದಾಗಿ ಪ್ರಯತ್ನಿಸುತ್ತೇವೆ. ಅಥವಾ ನಮ್ಮ ಮುಂದಿನ ಮನೆಯವರು ಕಾರ್ ತೆಗೆದುಕೊಂಡಿದ್ದಾರೆ ಅಂದರೆ ನಾವು ಕೂಡ ಕಾರ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಮುಂದಿನವರು ಮನೆ ಕಟ್ಟಿದ್ದಾರೆ ಎಂಬುದಾಗಿ ಹೇಳುತ್ತಾದರೆ ನಾವು ಕೂಡ ಮನೆ ಕಟ್ಟಬೇಕು ಎಂಬುದಾಗಿ ಪ್ರಯತ್ನಿಸ್ತೇವೆ. ಈ ರೀತಿ ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ. ಎಷ್ಟು ಇದ್ದರೂ ಕೂಡ ಅವನಿಗೆ ತೃಪ್ತಿಯೇ ಇಲ್ಲ. ಇನ್ನೂ ಬೇಕು ಅನ್ನುವಂಥ ಆಸೆ ಮನುಷ್ಯನ ಹೃದಯದಲ್ಲಿರ್ತದೆ. ಆದರೆ ಈ ರೀತಿ ಲೌಕಿಕವಾದ ಆಶೀರ್ವಾದ, ಲೌಕಿಕವಾದ ದಾಹ ನಾವು ಬಯಸಬಾರದು ಪ್ರಿಯರೇ. ನಾವು ಆತ್ಮೀಕ ವಿಷಯಗಳಿಗಾಗಿ ದಾಹವುಳ್ಳವರಾಗಿರಬೇಕು. ನಿಜವಾದ ದೇವರು ಯಾರು ಎನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಮ ಹೃದಯದಲ್ಲಿ ಅಭಿಲಾಷೆ ಇರಬೇಕು, ದಾಹ ಇರಬೇಕು. ಕರ್ತನ ಮೇಲೆ ನಾವು ವಿಶ್ವಾಸವಿಟ್ಟು ಲೌಕಿಕವಾದ ಆಶೀರ್ವಾದ, ಲೌಕಿಕವಾದ ದಾಹ ನಾವು ಬಯಸಬಾರದು ಪ್ರಿಯರೇ. ನಾವು ಆತ್ಮೀಕ ವಿಷಯಗಳಿಗಾಗಿ ದಾಹವುಳ್ಳವರಾಗಿರಬೇಕು. ನಿಜವಾದ ದೇವರು ಯಾರು ಎನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ನಮ್ಮ ಹೃದಯದಲ್ಲಿ ಅಭಿಲಾಷೆ ಇರಬೇಕು, ದಾಹ ಇರಬೇಕು. ಕರ್ತನ ಮೇಲೆ ನಾವು ವಿಶ್ವಾಸವಿಟ್ಟು ಕರ್ತನನ್ನು ನಾವು ಹುಡುಕುವಾಗ ದೇವರು ನಮಗೆ ಸಿಕ್ಕುತ್ತಾರೆ ಪ್ರಿಯರೇ. ಕೀರ್ತನೆ 42:1 ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ, ಅಲ್ಲಿ ದಾವೀದನು ದೇವರ ಮೇಲೆ ಎಷ್ಟು ದಾಹಗೊಂಡಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹಾರೈಸುವ ಹಾಗೆ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ ಹೇಳ್ತಾನೆ. ಹೌದು, ಬಾಯಾರಿಕೆಯಿಂದ ಬಳಲಿ ಹೋಗಿರ್ತಕ್ಕಂಥ ಆ ಒಂದು ಜಿಂಕೆ ನೀರಿಗಾಗಿ ಬಹಳವಾಗಿ ಪರಿತಪಿಸ್ತಾ ಓಡುತ್ತಾ ವೇಗವಾಗಿ ಓಡಿ ನೀರು ಸಿಗುವವರೆಗೂ ಅದು ಹಾಗೆಯೇ ಓಡುತ್ತದೆ. ಆ ರೀತಿಯಲ್ಲಿ ಆ ಬಾಯಾರಿದ ಜಿಂಕೆ ಯಾವ ರೀತಿ ನೀರನ್ನು ಹುಡುಕಿ ಹೋಗುತ್ತದೋ ಆ ರೀತಿ ನನ್ನ ಮನಸ್ಸು ನಿನಗಾಗಿ ದಾಹಗೊಂಡಿದೆ ಎಂಬುದಾಗಿ ಇಲ್ಲಿ ಅರಸನಾದ ದಾವೀದನು ಹೇಳುತ್ತಾನೆ. ದೇವರೇ
ನನ್ನ ದೇವರು ನೀನಾಗಿದ್ದೆ, ನಿನ್ನನ್ನು ನಾನು ಮುಂಜಾನೆಯಲ್ಲಿ ಹುಡುಕುವೆನು, ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ ಎಂಬುದಾಗಿ ಕೀರ್ತನೆ 63:1 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು, ದಾವೀದನಿಗೆ ದೇವರ ಮೇಲೆ ದಾಹವಿತ್ತು, ದಾವೀದನು ದೇವರನ್ನು ಎಂಬುದಾಗಿ ಕೀರ್ತನೆ 63:1 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು, ದಾವೀದನಿಗೆ ದೇವರ ಮೇಲೆ ದಾಹವಿತ್ತು, ದಾವೀದನು ದೇವರನ್ನು ಕಂಡುಕೊಂಡಿದ್ದನು. ಪ್ರಿಯರೇ, ಹೌದು, ನಾವು ಕೂಡ ಈ ಲೌಕಿಕ ಆಶೀರ್ವಾದಗಳು ಎಷ್ಟೇ ಇದ್ದರೂ ಅವು ವ್ಯರ್ಥವಾಗಿದೆ ಪ್ರಿಯರೇ. ಆದ್ದರಿಂದ ನಮ್ಮ ಹೃದಯದ ಆಳದಲ್ಲಿ ದೇವರನ್ನು ನೋಡಬೇಕು, ದೇವರನ್ನು ನಾವು ಕಾಣಬೇಕು, ದೇವರೊಂದಿಗೆ ನಾವು ಜೀವಿಸಬೇಕು, ದೇವರ ಧ್ವನಿಯನ್ನು ನಾವು ಕೇಳಬೇಕು ಎನ್ನುವ ದಾಹ ನಮ್ಮಲ್ಲಿ ಇರಬೇಕು. ಯಾಕೆಂದರೆ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ. ನಾವು ದೇವರೊಂದಿಗೆ ಐಕ್ಯವಾಗಿರಲಿಕ್ಕೆ ದಾಹವುಳ್ಳವರಾಗಿರಬೇಕು. ಆಗ ದೇವರು ನಮ್ಮನ್ನು ತನ್ನ ಸಮೃದ್ಧಿಯಿಂದ ಸಂತೃಪ್ತಿಪಡಿಸುತ್ತಾರೆ, ಸಂಭ್ರಮ ಪ್ರವಾಹದಲ್ಲಿ ನಮಗೆ ಪಾನ ಮಾಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅರಸನಾದ ದಾವೀದನು ನಿನ್ನ ಮೇಲೆ ಎಷ್ಟು ದಾಹವುಳ್ಳವನಾಗಿದ್ದನು ಎಂದು ಇವತ್ತು ಕಂಡುಕೊಂಡಿದ್ದೇವೆ ದೇವ. ನಾವೆಲ್ಲರೂ ಸ್ವಾಮಿ ನಿನ್ನನ್ನೇ ಬಯಸಿ ಇವತ್ತು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಕರ್ತನೆ. ಆಶೀರ್ವಾದ ಮಾಡಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ನಿನಗಾಗಿ ದಾಹಗೊಂಡು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನ ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಪಾನ ಮಾಡಿಸು ಕರ್ತನೆ. ನಿನ್ನ ಆಶೀರ್ವಾದಗಳಿಂದ ನಮಗೆ ಸಂತೃಪ್ತಿ ಪಡಿಸು ಸ್ವಾಮಿ. ನಿನ್ನವರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಈ ಲೌಕಿಕ ಆಶಾ ಆಮಿಷಗಳನ್ನು ಬಿಟ್ಟು ನಿನ್ನ ಮೇಲೆ ದಾಹವುಳ್ಳವರಾಗಿ ಕುತೂಹಲದಿಂದ ನಿನ್ನನ್ನೇ ಎದುರು ನೋಡಲಿಕ್ಕೆ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.